ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಆಲ್ ಸೆಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ನೀವೆಲ್ಲ ಈಗ ವೇಟ್ ಮಾಡ್ತಾ ಇರೋದು ನಿಮ್ಮ ರಿಸಲ್ಟ್ಗೋಸ್ಕರ. ಸೊ ರಿಸಲ್ಟ್ ಬಗ್ಗೆ ಏನಾದರೂ ಅಪ್ಡೇಟ್ ಬಂತಾ ಇಲ್ವಾ ಅನ್ನೋದನ್ನ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಆಗಿ ಹೇಳ್ತೀನಿ. ಇನ್ನೂ ಕೆಲವೊಂದಿಷ್ಟು ಜನಕ್ಕೆ SSLC ರಿಸಲ್ಟ್ನ ಚೆಕ್ ಮಾಡೋಕ್ಕೆ ಬರಲ್ಲ. ಸೊ ನಾವೊಂದು ವೀಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ಹೋಗಿ ನೋಡಿ. ಸೊ ಆ ವಿಡಿಯೋ ನೀವು ಏನಾದರೂ ನೋಡಿದ್ರೆ ಎಲ್ಲರಿಗಿಂತ ಮುಂಚೆನೇ ರಿಸಲ್ಟ್ ನೋಡ್ಬೋದು. ಅದರಲ್ಲಿ ಒಂದು ಸೀಕ್ರೆಟ್ ಟ್ರಿಕ್ ಇದೆ. ಸೊ ಆ ಟ್ರಿಕ್ನ ಉಪಯೋಗಿಸಿದ್ರೆ ನಿಮ್ಮ ರಿಸಲ್ಟ್ ಬೇಗ ಬರುತ್ತೆ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಮಿಸ್ ಮಾಡದೆ ಹೋಗಿ ಒಂದು ಸರ್ತಿ ನೋಡಿ. ಆ್ಯಂಡ್ ನಿಮಗೆ ಸ್ಕಾಲರ್ಶಿಪ್ಪು ಫ್ರೀ ಲ್ಯಾಪ್ಟಾಪು ಈ ಥರ ಏನಾದರೂ ಅರ್ಜಿ ಬಂದರೆ ಸೊ ಅದರಲ್ಲಿ ನಾನು ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ನಾನು ಹಾಕ್ತಿರ್ತೀನಿ. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ಅದರ ಯೂಸ್ ತೊಗೊಳ್ಳಿ. ಎಲ್ಲರೂ ವಾಟ್ಸಪ್ ಚಾನಲ್ ಮಸ್ಟ್ ಆ್ಯಂಡ್ ಜಾಯ್ನ್ ಆಗಿ, ಯಾಕಂದರೆ ತುಂಬ ಯೂಸ್ ಇರುತ್ತೆ ಅಲ್ಲಿಂದ. ನೀವು ಡೈಲಿ ಯೂಟ್ಯೂಬಲ್ಲಿ ವೀಡಿಯೋ ನೋಡಿರ್ತೀರ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ನಿಮಗೆಲ್ಲ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಇನ್ನೂ ನಿಮ್ಮ ರಿಸಲ್ಟ್ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಬಂದಿಲ್ಲ, ಇನ್ನೂ ಬರೋದು ಇಲ್ಲ ಅಂತಲೇ ಹೇಳ್ತೀನಿ ನಾನು. ಸೊ ರಿಸಲ್ಟ್ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾನು ವೀಡಿಯೋ ಮಾಡಿ ಹಾಕ್ತೀನಿ, ಅದು ಬೇರೆ ಮಾತು. ಆದರೆ ನಿಮ್ಮ ರಿಸಲ್ಟ್ ಬಂದರೂ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ. ಈಗ ಎವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿ 5 ದಿನ ಆಯಿತು. ನಾಳೆಗೆ ಅಂದರೆ 15 ತಾರೀಕು ಸ್ಟಾರ್ಟ್ ಆಗಿತ್ತು. ಸೊ 20 ತಾರೀಕಿಗೆ 5 ದಿನ ಆಯಿತು. ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ? ಈ ರಿಸಲ್ಟ್ ಇವ್ಯಾಲ್ಯೂಯೇಷನ್ ಆಗೋಕ್ಕೆ ಕಮ್ಮಿ ಅಂದರೂ ಒಂದು 10 ರಿಂದ 15 ದಿನ ಆದರೂ ಬೇಕು. ಸೆಕೆಂಡ್ PUC ಎಕ್ಸಾಂಪಲ್ ನೋಡಿರ್ಬೋದು ನೀವು, 10 ದಿನದಲ್ಲಿ ಅವ್ರದ್ದು ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿತ್ತು. ಎಲ್ಲ ಅಪ್ಡೇಟ್ ಮಾಡೋಕ್ಕೆ 3 ಡೇಸ್ ಬೇಕಾಗಿತ್ತು. ಸೊ ನಿಮ್ಮದು ಹಾಗೆ ಇರುತ್ತೆ, ಒಂದು 10 ದಿನ ಆದರೂ ಬೇಕು. 10 ದಿನ ಆದಮೇಲೆ ಎಲೆಕ್ಷನ್ ಆದಮೇಲೆ ನಿಮ್ಮ ರಿಸಲ್ಟ್ ಬರುತ್ತೆ. ಏಪ್ರಿಲಲ್ಲೇ ಬರ್ಬೋದು, ಏಪ್ರಿಲಲ್ಲೇ ಬರೋ ಚಾನ್ಸಸ್ ತುಂಬ ಇದೆ. ಶಿಕ್ಷಣ ಸಚಿವರು ಕೂಡ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಏಪ್ರಿಲಲ್ಲೇ ಬರುತ್ತೆ, ಅಥವಾ ಏಪ್ರಿಲಲ್ಲೇ ಮಿಸ್ ಆದರೆ ನಿಮ್ಮದು ನೆಕ್ಸ್ಟ್ ಮೇ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಬರುತ್ತೆ. ನನಗನ್ಸಿದ ಹಾಗೆ ನಿಮ್ಮೆಲ್ಲ ರಿಸಲ್ಟ್ ಏಪ್ರಿಲಲ್ಲೇ ಬರುತ್ತೆ. ಏಪ್ರಿಲ್ 29 ಅಥವಾ 30 ಡೇಟ್ ನಿಮ್ಮದು ಫಿಕ್ಸ್ ಅಂತ ಅಂದ್ಕೊಳ್ಳಿ. ಏಪ್ರಿಲ್ 29 ಅಥವಾ 30ಯಲ್ಲಿ ನಿಮ್ಮ ರಿಸಲ್ಟ್ ಬಂದೇ ಬರುತ್ತೆ SSLCದು. ಅದು ಮಿಸ್ ಆದರೆ ಮೇ 1 ಅಥವಾ 4 ಈ ಥರ ಬರ್ಬೋದು. ಮೇ ದಾಟಿ ಹೋಗಲ್ಲ, ಯಾಕಂದರೆ ತುಂಬ ಲೇಟ್ ಆಗುತ್ತೆ. ಸೊ ಸೆಕೆಂಡ್ ಎಕ್ಸಾಮ್ ಎಲ್ಲ ಇದ್ದಾವೆ, ಅದಕ್ಕೋಸ್ಕರ ನಿಮ್ಮದು ಏಪ್ರಿಲಲ್ಲೇ ಬರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಬಂದರೂ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ.